ಹೆಂಗನ್ನಿಸ್ತು ಸಿನಿಮಾ ಮೇಡಮ್ ಸಿನಿಮಾ ಹೇಗಿತ್ತು ಮೇಡಮ್? ಸರ್ ಹೆಂಗನ್ನಿಸ್ತು ಸರ್? ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಂದನ್ ಡೈರೆಕ್ಟರು ಗೆದ್ದಿದ್ದಾರೆ, ಪರ್ಫಾರ್ಮೆನ್ಸ್ ಗೆದ್ದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಧಕ್ ಕೋಕಿಲ್ ಅವ್ರ ಆ್ಯಕ್ಟಿಂಗ್ ನಿಮಗೆ ಏನು ಅನಿಸ್ತು? ಚೆನ್ನಾಗಿದೆ. ಅವ್ರು ಮಾಮೂಲಿ ಎಲ್ಲ ಪಿಕ್ಚರ್ ಮಾಡೇ ಮಾಡ್ತಾರೆ. ಯಾವುದೇ ಥರ ಆಲ್ ಎಲ್ಲ ಹಿರಿಯರು ಚಂದನ್ ಚಂದನ್ ಆಮೇಲೆ ನಿಮಿಕ್ ಅವರು ನನ್ನ ಬಗ್ಗೆ ಹೇಳಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಿಕ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು. ಇಲ್ಲಿ ತೊಗೊಳ್ಳಿ ಇಲ್ಲೇ ಹೆಂಗೆ ತೊಗೊಳ್ಳಿ. ಮೂವಿ ಬಗ್ಗೆ ಏನು ಹೇಳೋಂಗಿಲ್ಲ. ಎಷ್ಟು ನಾಡಿರಿ ಕನ್ನಡ ಮೂವಿ ಇಷ್ಟು ದಿನ ಆದಮೇಲೆ ಒಂದು ಲವ್ ಸಿನಿಮಾ ಬೇಕಾಗಿತ್ತು. ಇದು ಮೂವಿ ತುಂಬ ಚೆನ್ನಾಗಿದೆ. ಫ್ಲೈಟು ಎಲ್ಲರೂ ಬಂದು ಮೂವಿ ನೋಡ್ರಿ. ಫ್ಯಾಮ್ಲಿ ಸಂಗಟ ಬಂದು ಜೊತೆಗೊಂಡು ಎಲ್ಲ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡೋಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕಂತ ಹೇಳ್ತೀನಿ. ಕನ್ನಡ ಸಿನಿಮಾ ಒಂದು ಲವ್ ಸಿನಿಮಾ ಬೇಕಾಗಿತ್ತು ಇಷ್ಟು ದಿನ ಆದಮೇಲೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಈ ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ತೆಗೆದಾಗ ಎಷ್ಟು ಜನ ನಾವು ಸಪೋರ್ಟ್ ಮಾಡಿದ್ದೀವಿ ಡಿ ಬಾಸ್ ಅಭಿಮಾನಿಗಳು. ಈ ಸಿನಿಮಾವು ಕೂಡ ಮೇಡಮ್ಗೆ ತುಂಬ ಸಪೋರ್ಟ್ ಆಗಿರಬೇಕು. ಎಲ್ಲರೂ ಬಂದು ಸಿನಿಮಾ ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಟ್ಸ್ ಚಂದನ್ ಅವರೇ. ತುಂಬ ಒಳ್ಳೆ ಸ್ಕ್ರಿಪ್ಟ್ ಆಗಿದ್ದೀರಾ. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾಡಿನರಿ. ಒಂಥರ ಸೈಜ್ ಅಂತ ಲುಕ್ ಆಗಲಿ ಪರ್ಫಾರ್ಮೆನ್ಸ್ ಅಂತೂ ತುಂಬ ಇಷ್ಟ ಆಗಿದೆ ನನಗೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಹಾಗೆ ನಿಮಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರಂಗಾಯಣ ರಘು ಸರು, ಸಾಧು ಸರು ಎಲ್ಲ ತುಂಬ ಒಂಥರ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಅಂದರೆ ನಗ್ಬೋದು, ಒಂದು ಬೇರೆ ಥರನೇ ಫೀಲ್ ಇದೆ ಸಿನಿಮಾಲಿ. ಒಳ್ಳೆ ಸ್ಕ್ರಿಪ್ಟ್ ಇದು. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಈ ಸಿನಿಮಾ ಗೆಲ್ಲಿಸ್ಬೇಕು. ಆಗಲೇ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಕಂಗ್ರ್ಯಾಟ್ಸ್ ದ ಟೀಮ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮೇಡಮ್ ಹೇಗಂತ ಸಿನಿಮಾ? ಹೇಗಂತ ಸಿನಿಮಾ? ಏನು ಇಷ್ಟ ಆಯಿತು? ಟ್ವಿಸ್ಟ್ ಇಷ್ಟ ಆಯ್ತು. ಲಾಸ್ಟ್ ಟ್ವಿಸ್ಟ್ ಚೆನ್ನಾಗಿತ್ತು. ಮೇಡಮ್ ಹೇಗಂತ ಸಿನಿಮಾ? ಸಿನಿಮಾ ಎಲ್ಲರಿಗೂ ನಮಸ್ಕಾರ. ನಾನು ರೂಪಾತರ ಅಂತ ತುಮಕೂರಿಂದ ಬಂದಿದ್ದೀನಿ. KPCC ಸ್ಟೇಟ್ ಜನರಲ್ ಸೆಕ್ರೆಟರಿ. ಫ್ಲರ್ಟ್ ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ಯಾವುದೇ ಸಂಕೋಚ ಇಲ್ಲ ನೋಡ್ಬೋದು. ಯಾವುದೇ ಒಂದು ಕೆಟ್ಟ ಡೈಲಾಗ್ ಇಲ್ಲ, ಡಬಲ್ ಮೀನಿಂಗ್ ಮಾತುಗಳಿಲ್ಲ. ಆಮೇಲೆ ಈಗಿನ ಕಾಲದಲ್ಲಿ ಸೊಸೈಟಿನಲ್ಲಿ ಮನಿ ಇದ್ದರೆ ಏನಂದ್ರೆ ಯಾವ ಥರ ರೆಸ್ಪೆಕ್ಟ್ ಇರುತ್ತೆ, ಮನಿ ಇಲ್ಲ ಅಂದರೆ ಯಾವ ಥರ ಇದಾಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ತೋರಿಸಿದ್ದಾರೆ. ಈಗ ಏನು ಸೊಸೈಟಿನಲ್ಲಿ ಆಗ್ತದೆ ಅದನ್ನು ಪ್ರೂವ್ ಆಗೇ ತೋರಿಸಿದ್ದಾರೆ. ಇಡೀ ಟೀಮ್ಗೆ ಹ್ಯಾಟ್ಸ್ ಆಫ್. ನೆಕ್ಸ್ಟ್ ಅವರು ಪ್ರೊಡಕ್ಷನಿಂದ ಒಳ್ಳೊಳ್ಳೆ ಮೂವೀಸ್ ಬಂದು ಎಲ್ಲರೂ ಫ್ಲರ್ಟ್ ಮೂವಿ ಫ್ಯಾಮಿಲಿ ಸಮೇತ ಬಂದು ನೋಡಿ. ಫ್ಲರ್ಟ್ ಮೂವಿ ಟೀಮ್ಗೆ ಎಲ್ಲರೂ ಆಶೀರ್ವಾದ ಮಾಡಿ. ನಿಮಿಕ್ ಅವ್ರ ಆ್ಯಕ್ಟಿಂಗ್ ಹೆಂಗೆ ಅನಿಸ್ತು ನಿಮಗೆ? ಅವ್ರು ವಿಲನ್ ಅಂತಲೂ ಹೇಳೋಕ್ಕಾಗಲ್ಲ, ಹೀರೋಯಿನ್ ಅಂತಲೂ ಹೇಳೋಕ್ಕಾಗಲ್ಲ. ಅವ್ರದ್ದೊಂದು ರಿಯಲ್ ಫೇಸ್. ಮೇಡಮ್ ಬಗ್ಗೆ ಸ್ಟಾರ್ಟಿಂಗು ಏನೋ ಹೇಳ್ತಾ ಇದ್ದಾರೆ, ಏನೋ ಫ್ಲರ್ಟ್ ಅಂತ ಇದ್ದಾರಲ್ಲ, ಇದೆ ಸ್ಪೆಷಲ್ ಏನಿದೆ ಅಂತ ಅಂದ್ಕೊಂಡೆ. ಆನೆಸ್ಟಾಗಿ ಹೇಳಬೇಕಂದ್ರೆ ಸೆಕೆಂಡ್ ಹಾಫಿಂದ ನನಗೆ ತುಂಬ ಇಷ್ಟ ಆಯಿತು. ತುಂಬ ಎಕ್ಸ್ಟ್ರಾಡಿನರಿ. ಉಪೇಂದ್ರ ಅವರ ಸಿನಿಮಾಗಳಲ್ಲಿ ನೋಡಿರುವಂಥ ಸಿನಿಮಾಗಳು ಆ ಥರ ತುಂಬ ಕ್ರೇಜಿ ಮಾತಾಡೋದು. ಅವರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಸಾಧು ಕಾಮಿಡಿ ಮತ್ತು ಎಲ್ಲ ಕ್ಯಾರೆಕ್ಟರ್ಗಳದ್ದು ಪ್ರತಿಯೊಂದು ಕ್ಯಾರೆಕ್ಟರ್ನು ಕ್ಲೈಮ್ಯಾಕ್ಸಲ್ಲಿ ನೋಡಿದ್ರೆ ತುಂಬಾ ಕ್ರೇಜಿ ಆಗಿತ್ತು. ತುಂಬ ಇಷ್ಟ ಆಯಿತು. ಅದು ಬೆಸ್ಟ್ ಲವ್ ಹೇಗಿತ್ತು ಸಿನಿಮಾ? ಸಿನಿಮಾ ಮತ್ತೆ ಸೂಪರ್ ಆಗಿದೆ ಸರ್. ಮತ್ತೆ ಪದೇ ಪದೇ ನೋಡ್ತಾನೆ ಇರಬೇಕು ಅಂತಿರೋದು. ಒಳ್ಳೆ ಮೂವಿ. ಎಲ್ಲರೂ ಫ್ಯಾಮಿಲಿ ಜೊತೆ ನೋಡಿದ್ರೆ ಸೂಪರ್ ಮೂವಿ. ನಿಮಿಕ್ ಅವ್ರ ಆ್ಯಕ್ಟಿಂಗ್ ಹೆಂಗೆ ಅನಿಸ್ತು? ಸ್ಮೈಲು ಸೂಪರ್ ಎಲ್ಲ ಚೆನ್ನಾಗಿತ್ತು. ಚಂದನ್ ಅವ್ರ ಡೈರೆಕ್ಷನ್, ಫಸ್ಟ್ ಡೈರೆಕ್ಷನು ಹೆಂಗೆ ಅನಿಸ್ತು ನಿಮಗೆ? ಸರ್ ನೋಡಿದ್ರೆ ಅನಿಸ್ತು ಸರ್ ನನಗಂತೂ ಸೂಪರ್ ಸರ್. ನೀವು ಲಾಸ್ಟಿಗೆ ಟ್ವಿಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಥರ ಆಗ್ಬೋದು ಸಿನಿಮಾದಲ್ಲಿ? ಆಗುತ್ತಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೂಪರ್ ಮೂವಿ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಬಿಡೋರು ಮಾತಾಡೋದು ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಫಿಲಮ್. ಏನು ಇಷ್ಟ ಆಯಿತು ನಿಮಗೆ ಸಿನಿಮಾದಲ್ಲಿ? ಟ್ವಿಸ್ಟ್ ಕೊಡ್ತಿದ್ದಾರಲ್ಲ ಅದೇ ತುಂಬ ಇಷ್ಟ ಆಗಿದ್ದು. ಇನ್ನೊಂದು ಎಂಡ್ ಆಯಿತು ಅನ್ನೋ ಅಷ್ಟರಲ್ಲಿ ಏನೋ ಒಂದು ಮುಂದೆ ಏನೋ ನೋಡಬೇಕು ಅನ್ನೋ ಥರ ಇಂಟ್ರೆಸ್ಟ್ ಇಟ್ಟಿದ್ದಾರೆ. ಚೆನ್ನಾಗಿದೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ. ಟೋಟಲಿ ಸೂಪರ್. ಥ್ಯಾಂಕ್ ಯು. ವೈಲ್ಡ್ ಟೈಗರ್ ಸಫಾರಿ ಟೀಮ್ ಬಂದಿತ್ತು. ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಚಂದ್ರಮೌಳಿ ಅವರು ಮತ್ತು ಅವರ ಎಂಟೈರ್ ಟೀಮ್ ಬಂದಿತ್ತು. ಡೆಫಿನೆಟ್ಲಿ ಈ ಒಂದು ಸಪೋರ್ಟ್ ನನಗೆ ತುಂಬ ಥ್ಯಾಂಕ್ ಯು ಇದಕ್ಕೆ. ಫ್ಲರ್ಟ್ ಮೂವಿ ಇನ್ನೂ ನಮ್ಮ ಥಿಯೇಟರ್ಸಲ್ಲಿದೆ. ಎಲ್ಲ ಥಿಯೇಟರ್ ಹೋಗಿ ನೋಡಿ ಈ ಮೂವಿನ. ಹಾಗೆ ನನ್ನ ಮುಂಬರುವ ಚಿತ್ರ ಫೀನಿಕ್ಸ್ ಮತ್ತು ವೈಲ್ಡ್ ಟೈಗರ್ ಸಫಾರಿಗೂ ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ಡೆಫಿನೆಟ್ಲಿ ಡೆವಿಲ್ ಇಸ್ ಗೋಯಿಂಗ್ ಟು ಬಿ ಅ ಸೂಪರ್ ಹಿಟ್.
ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮೂವಿನ ಒಂಚೂರು ಬಂದು ನೋಡಿ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದಿಷ್ಟು ಬೊಬ್ಬೆ ಹಾಕಿದ್ರು, ದ್ಯಾಟ್ ಇಸ್ ಸ್ಪೆಷಲ್. ನಾನು ಬಂದಾಗ ಐ ಮೀನ್ ಇಂಟ್ರೊಡಕ್ಷನ್ ಶಾರ್ಟಲ್ಲಿ ಇಟ್ ವಾಸ್ ರಿಯಲಿ ಮೆಮೊರೇಬಲ್. ಇನ್ನು ಮೂವಿ ಆದಮೇಲೆ ಒಂದು ಸ್ವಲ್ಪ ವಿಲನಿಶ್ ಎಂಡಿಂಗ್, ಒಂದು ಸ್ವಲ್ಪ ಯುನೋ ಡಿಫ್ರೆಂಟ್ ಎಂಡಿಂಗ್, ಸ್ವಲ್ಪ ನೆಗೆಟಿವ್ ಶೇಡಲ್ಲಿ ಎಂಡ್ ಆಯಿತು. ಆ್ಯಂಡ್ ಎವ್ರಿ ಲೈಕಿಂಗ್ ಇಟ್. ಏನು ಮೇಡಮ್ ಹೀಗೆ ಮಾಡಿಬಿಟ್ಟಿದ್ದೀರಾ ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಅವರ ರಿಯಾಕ್ಷನ್ ಕೂಡ ನಾನು ನೋಡಬೇಕು ಹೇಗಾಗುತ್ತೆ ಅಂತ. ಹೇಗೆ ಅನಿಸ್ತು ನಿಮಗೆಲ್ಲ? ಚೆನ್ನಾಗಿದೆ. ಥ್ಯಾಂಕ್ ಯು.